ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ಜೀವನದ ಬಗ್ಗೆ ಈಗಾಗಲೇ ನನ್ನಂಥ ಎಷ್ಟೋ ಜನರು ಈ ಜೀವನದ ಬಗ್ಗೆ ಬಗೆಯ ರೀತಿಯಲ್ಲಿ ಅವರವರಿಗೆ ತಿಳಿದ ಮಟ್ಟಿಗೆ ವಿವರಿಸಿ ತಿಳಿಸಿದ್ದಾರೆ. ಆದರೆ ನಾನು ಇಲ್ಲಿ ಈ ಜೀವನದ ಬಗ್ಗೆ ಎಲ್ಲವನ್ನೂ ಬಲ್ಲವನಲ್ಲ, ಹಿರಿಯನೂ ಅಲ್ಲ, ಅತ್ಯಂತ ಕಿರಿಯ. ಆದ್ದರಿಂದ ನಾನು ಈ ಜೀವನದ ಬಗ್ಗೆ ಸ್ವಲ್ಪ ತಿಳಿದವನಾದ್ದರಿಂದ ನಿಮ್ಮ ಮುಂದೆ ಒಪ್ಪಿಸುತ್ತಿದ್ದೇನೆ. ಈ ಜೀವನ ಅಂದರೆ ನನಗೆ ತಿಳಿದ ಮಟ್ಟಿಗೆ ಒಳ್ಳೆಯದು ಇರುತ್ತದೆ, ಕೆಟ್ಟದು ಇರುತ್ತದೆ. ಅದರಲ್ಲಿ ಯಾವುದು ಆರಿಸಿಕೊಳ್ಳಬೇಕು, ಯಾವುದು ಬಿಡಬೇಕು ಅನ್ನೋ ವಿಚಾರ ಅವರವರಿಗೆ ಬಿಟ್ಟಂಥ ವಿಚಾರ. ಅದು ಇಲ್ಲಿ ವಿವರಿಸಿ ಹೇಳುವುದು ಬೇಡ, ಅದರ ಅವಶ್ಯಕತೆಯೂ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ಈ ವಿಚಾರ ನನಗೆ ಬೇಡದ ವಿಚಾರ. ಈ ಭೂಮಿಯ ಮೇಲೆ ನಾವು ಹುಟ್ಟಿದ ಮೇಲೆ ಈ ಜೀವನ ನಡೆಸೋಕ್ಕೆ ಬಂದಿದ್ದೇವೆ. ಈ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದು ಕೆಟ್ಟದು ಯಾವುದು ಎಲ್ಲವನ್ನೂ ತಿಳಿದವರಾದ್ದರಿಂದ ಆದಷ್ಟು ಕೆಟ್ಟ ವಿಚಾರ ಕೆಟ್ಟ ನಡತೆಯನ್ನು ದೂರವಿಟ್ಟು ಆದಷ್ಟು ಪ್ರಯತ್ನಪಟ್ಟು ಒಳ್ಳೆಯ ವಿಚಾರ ಒಳ್ಳೆಯ ನಡತೆಯ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಂತೆ ಜೀವನ ಮಾಡಬೇಕೇ ಹೊರತು ಮೃಗ ಸ್ವಭಾವದ ಮೂಕ ಪ್ರಾಣಿಗಳಂತೆ ಜೀವನ ಮಾಡಬಾರದು. ನಮಗೆ ಆ ಭಗವಂತ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ಬುದ್ಧಿ ಮತ್ತು ಜ್ಞಾನ ಎರಡನ್ನೂ ಕೊಟ್ಟಿದ್ದಾನೆ. ನಾವು ಆದಷ್ಟು ನಿತ್ಯ ಜೀವನದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯ ಕಡೆಯೇ ನಡೆಯಬೇಕು, ಒಳ್ಳೆಯದೇ ನುಡಿಯಬೇಕು. ಒಳ್ಳೆಯತನದಿಂದ ಎಲ್ಲರಲ್ಲೂ ಬೆರೆತು ಎಲ್ಲರಲ್ಲೂ ಒಬ್ಬರಾಗಬೇಕು. ಈ ಜೀವನ ಒಂದು ಗುಲಾಬಿ ಹೂವಿನ ಗಿಡದಂತೆ ಹಾಗೆಯೇ ಮನುಷ್ಯನ ಜೀವನ ಕೂಡ ಕಷ್ಟದ ಜೊತೆಯಲ್ಲೂ ಕೂಡ ಸುಖದ ಹೂ ಹರಳಿರುತ್ತದೆ. ಅದರಂತೆ ನಾವು ಗುಲಾಬಿ ಹೂ ಗಿಡದ ಮುಳ್ಳಿನ ಹೂವಿನಂತೆ ನಮ್ಮ ಜೀವನವನ್ನು ನಡೆಸಬೇಕು. ಕಷ್ಟಕ್ಕೆ ಹೆದರದೆ, ಸುಖಕ್ಕೆ ಹಿಗ್ಗದೆ, ಒಂದೇ ತೆರನಾಗಿ ಜೀವನವನ್ನು ಅನುಭವಿಸಿದಾಗ ಮಾತ್ರ ಈ ಜೀವನಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಸಿಗುತ್ತದೆ. ಇಲ್ಲವಾದರೆ ಕವಡೆ ಕಾಸಿನ ಕಿಮ್ಮತ್ತೂ ಸಹ ಸಿಗುವುದಿಲ್ಲ. ಆದ್ದರಿಂದ ಈ ಜೀವನವನ್ನು ಯಾವತ್ತೂ ನರಕಕ್ಕೆ ನೂಕಿಕೊಳ್ಳದೆ ಒಂದು ಸುಂದರ ಹೂವಿನ ರೀತಿಯಂತೆ ಹಗುರವಾಗಿ ಜೀವನವನ್ನು ತೆಗೆದುಕೊಂಡು ಹೋಗಬೇಕು. ನಾವು ಜೀವನವನ್ನು ಯಾವ ರೀತಿ ನೋಡುತ್ತಿದ್ದೇವೆ, ಯಾವ ರೀತಿ ನಡೆಸಿಕೊಳ್ಳುತ್ತಿದ್ದೇವೆ ಎಂಬುದರ ಮೇಲೆ ಈ ಜೀವನ ನಿಂತಿರುತ್ತದೆ. ಅದಕ್ಕೋಸ್ಕರ ಮಾನವರಾದ ನಾವುಗಳು ಈ ಜೀವನವನ್ನು ಒಂದು ಸುಂದರ ನಗೆಯಂತೆ ನಗುತ್ತಾ ಕಳೆಯಲು ಒಳ್ಳೆಯ ನಡೆ, ಒಳ್ಳೆಯ ನುಡಿ ಎಲ್ಲವೂ ನಮ್ಮಲ್ಲಿ ನಿತ್ಯವೂ ತುಂಬಿರಬೇಕು. ಕಡೆಯದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ, ಒಳ್ಳೆಯವರಲ್ಲಿ ಒಳ್ಳೆಯವರಾಗಿ ಬಾಳಿದಾಗ ಮಾತ್ರ ಈ ಜೀವನ ಸ್ವರ್ಗ ಸುಖ ಅನ್ನುವುದು ನನ್ನ ಭಾವನೆ. ಅದರಂತೆ ನಾನು ಹೇಳಿರುವ ಈ ಮಾತುಗಳಲ್ಲಿ ತಪ್ಪು ಒಪ್ಪುಗಳಿದ್ದರೆ ಕ್ಷಮಿಸಿ ಎನ್ನುತ್ತಾ ಕ್ಷಮೆಯಾಚಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ನನ್ನ ಹೆಸರು ಕುರಿ ಮರಿಯಪ್ಪ ಕುಪ್ಪೂರು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ದಯವಿಟ್ಟು ಈ ಜೀವನದ ಕಥೆಯ ಸಾರಾಂಶವನ್ನು ಕಡೆತನಕ ಕೇಳಿ ಹರಸಿ ಆಶೀರ್ವದಿಸಿ ನನ್ನ ಜೀವನದ 16 ತುಣುಕುಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಅನಂತ ನಮಸ್ಕಾರಗಳು.